ಕ್ವಾರ್ಟರ್ ಬಾಟ್ಲಿ ಇದು ಕೊಟ್ಟು ಕೂಲಿ ಕೊಟ್ಟು ಕಳಿಸ್ಬೇಕು, 500 ರೂಪಾಯಿ ಕೂಲಿ. ಕ್ವಾರ್ಟರ್ ಬಾಟ್ಲಿ ಕೊಟ್ರೆ ನೆಕ್ಸ್ಟ್ ಡೇ ಬರಾವ. ನನ್ನ ಮಗ ಗೌಡ್ರಿಗೆ ಹಿಂಗೆ ಅಂದಾನೆ, ದುಡಿಯಾಕ ನಮ್ಮ ಹತ್ರ ಬಾ 250 ರೂಪಾಯಿ ಕೊಡ್ತೀರಿ ಅಂತ ಗೌಡ್ರಿಗೆ ಅಂದಾನೆ. ಹೋಗ್ಬಿಟ್ಟ ಅವ್ರು ಹಿಂದೆ ವಾಲಿಕಾರ್ ಗಿಲಿಕಾರ್ ಇದ್ರಲ್ಲ ಗೌಡ್ರಿಂದ, ಅವ ಅದು ಇಡೀ ಊರು ತುಂಬ ಸುದ್ದಿ ಮಾಡ್ದ. ನೋಡುವ ಮಗ ಹಿಂಗ ಗೌಡ್ರು ನನ್ನ ತೋಟಕ್ಕೆ ಬರಲಿ, ದುಡಿಯಾಕ 250 ರೂಪಾಯಿ ಕೊಡ್ತೀರಿ ಅಂತ. 500 ರೂಪಾಯಿ ಕೊಡ್ತೇವೆ ಅಂತ. ದೊಡ್ಡ ಅಮೌಂಟ್ 200 ರೂಪಾಯಿ ಕೊಡ್ತೀವಿ. 200 ರೂಪಾಯಿ ಕೊಡ್ತೀವಿ ಅಂದ್ರೇನೆ 250 ರೂಪಾಯಿ ಕೊಡ್ತೀನಿ, ನೀನೇ ಬಾ ನಮ್ಮ ತೋಟಕ್ಕೆ. ಇದು ಗೌಡಗೆ ಬಹಳ ಇನ್ಸಲ್ಟ್ ಆಗ್ಬಿಡುತ್ತೆ. ಆಗ ಮಕ್ಕಳೆಲ್ಲ ಫಾರಿನ್ ಆಗಿದ್ದಾರೆ, ಈ ಗಂಡ ಹೆಂಡತಿ ಅವರು 200 ಯೂನಿಟ್ಸ್ ಕೊಡೋದಿಲ್ಲ, ಸೊ ಆಟೋಮೆಟಿಕ್ ಫ್ರೀ ಬಂದ್ಬಿಡುತ್ತೆ. ಸೊ ಇವಾಗ ತಲೆಗಿಲ್ಲ ಇದೆ ಸರ್ಕಾರದವ್ರಿಗೆ. ಏನಾದ್ರು ಜೋಪಡಿ ಅವರಿಗೆ ಫ್ರೀ, ಇಲ್ಲಿ ಮಹಲ್ನಾಗ ಇರೋರಿಗೆ ಫ್ರೀ. ಅವ್ರು ಬೇಕಂತ ಅವರೇ ಅವಾಗ ಎಸ್ ಯು ಪ್ಲೀಸ್ ಬುಕ್ ಮೀ ಕೇಸ್ ಅಂತಾರೆ. ಪ್ಲೀಸ್ ಬುಕ್ ಮೀ ಕೇಸ್ ಅಂತಾರೆ ಅಂದ್ರೆ ಇಲ್ಲಿ ಇರಾಕ್ ಮತ್ತೆ ಒಂದು 3 ವರ್ಷ ಇರ್ತಾರಲ್ಲ, ಇಲ್ಲೇ ಕೇಸ್ ಮುಗಿತಾನೆ ಇಲ್ಲೇ ಇರ್ಬೇಕವ, 4 ವರ್ಷ ಇಲ್ಲೇ ಇರ್ತಾನೆ. ಒಳಗೆ ಹೋಗೋದೇ ಜಾಮೀನಲ್ಲಿ ಹೊರಗೆ ಬರೋದು, ಮತ್ತೆ ಇಲ್ಲೇ ಅಡ್ಡಾಡೋದು. ಆಮೇಲೆ ಕೇಸ್ ಸರ್ಕಾರಿ ನೌಕರದಲ್ಲಿ ಈಗೋಯಿಸಮ್ದಿಂದ ಅವು ಏನೋ ಯಾವ ಕೆಲಸ, ನೈಜೀರಿಯಾದವರು ಇಲ್ಲೇ ಇರ್ತಾರೆ, ಬಾಂಗ್ಲಾದೇಶರು ಇಲ್ಲೇ, ಎಲ್ಲರೂ ಇಲ್ಲೇ ಇರ್ತಾರೆ. ಸರ್, ತುಂಬಾ ವಿಶೇಷ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಇಲ್ಲಿವರೆಗೆ 22 ಬಾಂಗ್ಲಾದೇಶಿಯರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಕೇವಲ 2 ದಿವಸದಲ್ಲಿ. ಮಂಗಳೂರು ಕಮಿಷನರ್ ಒಂದು ಆಜ್ಞೆನೇ ಹಾಕಿಬಿಟ್ಟಿದ್ದಾರೆ, ಯಾರು ಕನ್ಸ್ಟ್ರಕ್ಷನ್ ಕಂಪನಿ ಇರ್ಬೋದು, ಎಲ್ಲೇ ಕೆಲಸ ಮಾಡಲಿ, ಅಲ್ಲಿ ಇರುವಂತ ಆಧಾರ್ ಕಾರ್ಡ್ ನ ಕಂಪ್ಯೂಟರ್ ಹಾಕಿ ಚೆಕ್ ಮಾಡಬೇಕು ಅಂತೇಳಿ ಕೇವಲ 2 ದಿವಸದಲ್ಲಿ 22 ಜನ ಅರೆಸ್ಟ್ ಆಗಿದ್ದಾರೆ. ಅದರ ಅರ್ಥ ಎಷ್ಟು ಜನ ಬಾಂಗ್ಲಾದೇಶದವ್ರು ಇದ್ದಾರೆ? ನೀವೇ ಅವಾಗ ನೋಡ್ತೀರಾ ಸರ್ ಬಾಂಗ್ಲಾದೇಶದವ್ರನ್ನ? ಮೊದಲಿಗೆ ಅದೇ ನಾನು ಇಲ್ಲಿ ನನಗೆ ಗೊತ್ತಾಗಿದ್ದು, ನಾನು DCP ಲಾ ಆ್ಯಂಡ್ ಆರ್ಡರ್ ಇದ್ದಾಗೆ, ಲಾ ಆ್ಯಂಡ್ ಆರ್ಡರ್ ನಾರ್ತ್ ಈಸ್ಟ್ ಇದ್ದೆ. ಅವಾಗ ಏರ್ಪೋರ್ಟ್ದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ 2008ರಲ್ಲಿ. ನಾವು ಓಪನಿಂಗ್ ಆಗಿರಲಿಲ್ಲ, ಬಟ್ ಫಿನಿಶಿಂಗ್ ನಡೆದಿತ್ತು. ಅವಾಗ ಅಲ್ಲಿ ಕೂಲಿ ಕಾರ್ಮಿಕರಲ್ಲಿ ಕೆಲವೊಬ್ರು ಸರ್ ಬಾಂಗ್ಲಾದೇಶರು ಇಲ್ಲಿ ಬಂದು ದುಡಿತಾ ಇದ್ದಾರೆ, ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ನಲ್ಲಿ, ಅಲ್ಲಿ ಯಾರು ಟೆರರಿಸ್ಟೋ ಯಾರೋ ಇದು ಗೊತ್ತಾಗೋದಿಲ್ಲ. ಅವೆಲ್ಲ ಏರ್ಪೋರ್ಟ್ ಇದೆಲ್ಲ ಲೂಪ್ ಹೋಲ್ಸ್ ಅವೆಲ್ಲ ನೋಡ್ಕೊಂಡ್ಬಿಟ್ರೆ ನಾಳೆ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಯಾವನೋ ಒಬ್ಬ ಮಾಹಿತಿ ಕೊಟ್ಟ ನಮಗೆ, ನೀವು ಒಮ್ಮೆ ಚೆಕ್ ಮಾಡಿ ಸರ್, ಅದು ಎಲ್ಲ ಮುಂದೆ ಭಾಳ ಡೇಂಜರು, ಎಲ್ಲ ಟೆರರಿಸ್ಟಿಗೆ ಏರ್ಪೋರ್ಟದ್ದು ಎಲ್ಲ ಮಾಹಿತಿ ಕೊಟ್ಟರೆ ಅಗದಿ ಕೀನ್ ಪಾಯಿಂಟ್ಗಳೆಲ್ಲ ಗೊತ್ತಾಗ್ಬಿಡ್ತಾವೆ ನೋಡಿ ಅಲ್ಲಿ ಕೆಲಸ ಮಾಡಿರೋದ್ರಿಂದ. ಆ ಥರ ಆಗಬಾರ್ದು, ಏನಾದರೂ ಈಗಲೇ ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ರಿ ಅಂತ ಒಬ್ಬರು ಅಲ್ಲಿ ಏರ್ಪೋರ್ಟ್ ಆಫೀಸರ್ ಒಬ್ಬ ಹೇಳೋದು. ಆಫೀಸರ್ ಹೇಳೋದು ಅಂದ್ರೆ ಪ್ರೈವೇಟ್ ಕಂಪನಿ ಆಫೀಸರ್. ಬಟ್ ಇದು ಕಂಪ್ಲೇಂಟ್ ಏನ್ ಬಂದಿಲ್ಲ? ಕಂಪ್ಲೇಂಟ್ ಏನಿಲ್ಲ, ಊರಲ್ಲಿ ಹೇಳಿದ್ದು. ಏರ್ಪೋರ್ಟ್ ಭದ್ರತಾ ಜಾಗ ಅಂತ ಹೇಳಿ, ಭದ್ರತಾ ಜಾಗ. ಅದಕ್ಕೆ ಭದ್ರತೆ ಇನ್ನೂ ಶುರು ಮಾಡಿರ್ಲಿಲ್ಲ, ಅವಾಗ ಓಪನಿಂಗ್ ಆಗಿರ್ಲಿಲ್ಲ, ಕನ್ಸ್ಟ್ರಕ್ಷನ್ ನಡೆದಿತ್ತು, ಫಿನಿಶಿಂಗ್ ನಡೆದಿತ್ತು. ಸೊ ಶುರು ಆದ್ಮೇಲೆ ಆಮೇಲೆ CISF, ಸ್ಟೇಟ್ ISF ಇವೆಲ್ಲ ಬಂದು ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿವರೆಗೆ ನಾವು ಲೋಕಲ್ ಪೊಲೀಸರೇ ಚೆಕ್ ಮಾಡ್ತಿರ್ತೀವಿ, ಅಲ್ಲಿ ಇಲ್ಲಿ ಇದು ಮಾಡೋದು. ಸೊ ಅವಾಗ ನನಗೆ ಒಮ್ಮೆ ಇನ್ಸ್ಪೆಕ್ಟರ್ ಹೇಳಿದ್ರೆ, ನಾನು ನೋಡಪ್ಪ ನಾಳೆ ನಾನು ಬರ್ತೀನಿ, ಒಂದು ಹಾಜರಿ ತಗೋ, ಎಷ್ಟು ಮಂದಿ ವರ್ಕರ್ಸ್ ಇದ್ದಾರೆ ಸರ್? ಒಂದು 400-500 ಜನ ಇದ್ದಾರೆ. ಆಯ್ತು, ಒಮ್ಮೆ ಹಾಜರಿ ತಗೋ, ಎಲ್ಲರದ್ದು ಹಾಜರಿ ತಗೋ, ಅವ್ರದ್ದು ID ಕಾರ್ಡ್ ಚೆಕ್ ಮಾಡು, ಅವ್ರದ್ದು ವೋಟರ್ ಕಾರ್ಡ್ ಚೆಕ್ ಮಾಡು, ಅವ್ರದ್ದು ಏನು ಮನೆಯಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲ ತರ ಕೇಳು. ಆಧಾರ್ ಕಾರ್ಡ್ ಇರಲಿ ಅಥವಾ ವೋಟಿಂಗ್ ಲಿಸ್ಟರ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಯಾವ್ದು ಐಡೆಂಟಿಫೈ ನಮ್ಮ ದೇಶಕ್ಕೆ ಸಂಬಂಧಪಟ್ಟು ತಗೊಂಬ. ಅದು ಬೇರೆಯವ್ರು ಬಂದು ಸೇರ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ, ಅದಕ್ಕೆ ನೀವು ಹಾಜರಿ ತರಿ ನಾಳೆ. ನನಗೆ ಎಷ್ಟು ಮಂದಿ ಲೆಕ್ಕ, ಎಷ್ಟು ಮಂದಿ ಇದ್ರು, ಎಷ್ಟು ಮಂದಿ ಅಬ್ಸೆಂಟ್ ಇದ್ದಾರೆ, ಎಷ್ಟು ಮಂದಿ ಬಂದಿಲ್ಲ, ಅದು ಅನೌನ್ಸ್ ಮಾಡಿ ಇದರಲ್ಲಿ ಮೈಕ್ನಲ್ಲಿ. ಅವಾಗೆಲ್ಲ ಅಲ್ಲಿ ಎಲ್ರಿಗೂ ಹೇಳ್ಬೇಕಾದ್ರೆ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಿದ್ವಿ ನಾವು, ಎಲ್ಲರಿಗೂ ಗೊತ್ತಾಗಬೇಕಲ್ಲ ವರ್ಕರ್ಸ್. ಸೊ ಮೈಕ್ ಕಟ್ಟಿ ಅನೌನ್ಸ್ ಅದರಲ್ಲೇ ಅನೌನ್ಸ್ ಮಾಡಿದವು, ನಾಳೆ ನಾವು ಹಾಜರಿ ಇಡ್ತೇವೆ, ನೀವು ಮನೆಯಲ್ಲಿ ನಿಮ್ಮ ID ಕಾರ್ಡ್ ಇದಾವೆ, ರೇಷನ್ ಕಾರ್ಡ್ ಇದಾವೆ, ಆಧಾರ್ ಕಾರ್ಡ್ ಇದಾವೆ, ಅವೆಲ್ಲ ತೊಗೊಂಬರ್ಬೇಕು, ನೀವು ಜೊತೆಗೆ ತೊಗೊಂಬರ್ಬೇಕು, ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಹಾಜರಿ ಅಂತ ಅನೌನ್ಸ್ ಮಾಡಿದಾಗ ಅದರಲ್ಲಿ 500 ಜನರಲ್ಲಿ ಸುಮಾರು 80 ಜನ ಅಬ್ಸೆಂಟ್ ಆಗ್ಬಿಟ್ರು. 80 ಜನ ಅಬ್ಸೆಂಟ್ ಆದಾಗ ನಮಗೆ ಒಮ್ಮೆಲೆ ಇಷ್ಟೊಂದು ಜನ ಹೆಂಗೆ ಅಬ್ಸೆಂಟ್ ಆದ್ರು? ನಮಗೆ ಸಂಶಯ ಬಂತು, ಇವ್ರೆಲ್ಲ ಮಕ್ಕಳು ಅವ್ರು ಹೇಳಿದ್ದ ನಿಜ ಇರಬೇಕು, ಎಲ್ಲ ಬಾಂಗ್ಲಾದೇಶದವರೇ ಇರಬೇಕು. ಆ ಹೋಲಿ 80ರಲ್ಲಿ ಒಂದು 20 ಬಿಡಿ, ಅನಾರೋಗ್ಯ ಅದು ಇದು ಏನೋ ಒಂದು ಕೆಲಸ ಇರಬೇಕು, ಅದು ಆಗಿರ್ಬೋದು. ಉಳಿದು ಒಂದು 50 ಮಂದಿ ಬಾಂಗ್ಲಾದೇಶದವರಲ್ಲ. ಸೊ ಅವಾಗ ಎಲ್ಲ ಓಡೋಗ್ಬಿಡಿ. ಹೀಗೆ ಅನೇಕ ಸ್ಥಳದಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಏಜೆಂಟ್ರು ಇದ್ದಾರೆ, ಬಾಂಗ್ಲಾದೇಶದಲ್ಲೂ ಏಜೆಂಟ್ರು ಇದ್ದಾರೆ, ಇಲ್ಲಿ ನಮ್ಮಲ್ಲಿ ಅವ್ರಿಗೆ ಸಾಕಾಕ್ ಇಲ್ಲಿ ಏಜೆಂಟ್ರು ಇದ್ದಾರೆ. ಅದಕ್ಕೆ ರಾಜಕಾರಣಿಗಳು ಕುಮ್ಮಕ್ಕೂ ಇದೆ, ಅವ್ರಿಗೆ ವೋಟರ್ ID ಮಾಡಿಸೋದು, ಎಲ್ಲ ಮಾಡೋದು, ರೇಷನ್ ಕಾರ್ಡ್ ಕೊಡೋದು, ಒಂದೇ ಕಡೆ ಶೆಡ್ನಲ್ಲಿ ಇರಿಸೋದು, ಇವ್ರು ಎಲೆಕ್ಷನ್ ಬಂದಾಗ ಅವರೆಲ್ಲ ಗುಂಪಾಗಿ ಹೋಗಿ ಎಲೆಕ್ಷನ್ದಲ್ಲಿ ವೋಟ್ ಹಾಕೋದು. ಸೊ ಇವೆಲ್ಲ ಆಸೆಯಿಂದ ಅವ್ರನ್ನೆಲ್ಲ ಡೂಪ್ಲಿಕೇಟ್ ಅದು ಇದು ಮಾಡಿ ಒಟ್ಟೆ ಅವ್ರನ್ನ ಸೆಟಲ್ ಮಾಡಿಬಿಟ್ಟಾರೆ. ಸೊ ಅವ್ರಿಗೆ ಈ ಆಧಾರ್ ಕಾರ್ಡ್ ಬಗ್ಗೆ ನಮಗೆ ಹೇಳ್ಬೇಕಾದ್ರೆ, ಆಧಾರ್ ಕಾರ್ಡು ಒರಿಜಿನಲ್ ಸಿಗೋದಿಲ್ಲ, ಡೂಪ್ಲಿಕೇಟ್ ಯಾವ ಇರ್ತವೆ, ಇಲ್ಲಿ ಯಾರು ಒರಿಜಿನಲ್ ಇರ್ತವೆ ಬಂದು ತೆಗಿತಾರೆ, ಒಂದು ಫೋಟೋ ತೆಗೆದು ಆ ಗೀಜು ಟ್ಯಾಲಿ ಆಗುವಂಗೆ ಮತ್ತೊಂದು ಫೋಟೋ ಹಚ್ಚಿ ಅಲ್ಲಿಂದ ಕಳಿಸ್ತಾರೆ. ಇದು ಹೊಸದಾಗೇನಲ್ಲ, ನಮ್ಮ ಏರ್ಪೋರ್ಟ್ ನಲ್ಲಿ ಹಾಗೆ ಮಾಡೋದು. ಏರ್ಪೋರ್ಟ್ ನಲ್ಲಿನೂ ಪಾಸ್ಪೋರ್ಟ್ ಗೀಸ್ಪೋರ್ಟ್ ವೀಸಾಗಳು ಮೊದಲು ಎಲ್ಲಿ ಸ್ಕ್ಯಾನಿಂಗ್ ಅದು ಇರ್ಲಾರ್ದಾಗೆ ಮುಂಚೆ ಅದನ್ನೇ ಡೂಪ್ಲಿಕೇಟ್ ಐಡೆಂಟಿಫೈ ಆಗ್ತಿರಲಿಲ್ಲ, ಅವರೇ ಹಿಂಗೆ ನೋಡೋದು, ದಿಟ್ಟಿಸ್ ನೋಡಿ ಗೊತ್ತಿಡಿಬೇಕು. ಈಗೆಲ್ಲ ಕಂಪ್ಯೂಟರ್ ಬಂದ್ಬಿಟ್ರವೆ, ಒಳ ಹಾಕಿದ್ರೆ ಅದು ರೆಡ್ ಲೈಟ್ ಬ್ಲಂಕ್ ಆಗ್ತದೆ,
ಟೊಯ್ ಅಂತ ಸೌಂಡ್ ಬರ್ತದೆ, ಅದು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತದೆ. ಅವಾಗೆಲ್ಲ ಇತ್ತು ಕಂಪ್ಯೂಟರ್ ಇಲ್ಲಾರ್ದಾಗ. ಸೊ ಅವಾಗ ಎಲ್ಲ ಮುಂಚೆ ಮ್ಯಾನ್ಯುವಲ್ ಆಗಿ ಯಾರ್ದ ಹೆಸರಲ್ಲಿ ಯಾರೋ ಹೋಗ್ಬಿಡು. ಈಗ ಬಹಳಷ್ಟು ನಡೀತಾ ಇದ್ದು, ಈಗ ಬಹಳ ಸ್ಟ್ರಿಕ್ಟ್ ಆಗಿದೆ. ಬಹಳ ಈಗ ಆಧಾರ್ ಕಾರ್ಡು ಹಂಗೆ ಯಾಕೆ ಮಾಡಬಾರ್ದು, ಕಂಪ್ಯೂಟರ್ ಯಾಕೆ ಚೆಕ್, ಅದು ರೆಡ್ ಲೈಟ್ ಬರೋಂಗ ಆಗ್ಲಿ, ಎಲ್ಲ ಆಫೀಸರ್ಸ್ ಮಾಡ್ಬೇಕು ಅದನ್ನ. ಇಲ್ಲಿನೂ ಆಧಾರ್ ಕಾರ್ಡ್ ಚೆಕ್ ಮಾಡ್ಲಿ ಎಲ್ಲ DCPಗಳು, ಎಲ್ಲರೂ ಆಫೀಸರ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ ಲೆವೆಲ್ ಮಾಡ್ಲಿ. ಅವ್ರು ಎಲ್ಲ ಸ್ಟೇಷನ್ ಅಲ್ಲಿ ಕಂಪ್ಯೂಟರ್ ಇದಾವ, ಆ ಸಿಸ್ಟಮ್ ಅಳವಡಿಸ್ಲಿ. ಒಬ್ಬ ಯಾವ ಎಕ್ಸ್ಪರ್ಟ್ ಕರ್ಕೊಂಡ್ಬಂದು ಅದು ಡೂಪ್ಲಿಕೇಟ್ ಹ್ಯಾಂಗ್ ಕಂಡು ಹಿಡಿದದ ಸಿಸ್ಟಮ್ ಕೂಡಿಸ್ಲಿ. ಅದರಲ್ಲಿ ಏನಿಲ್ಲ ಸರ್, ನಂಬರ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತಲ್ಲ, ಆಧಾರ್ ನಂಬರ್ ಆದ್ರೂ ಗೊತ್ತಾಗ್ತದೆ. ಅಲ್ಲ, ರೆಡ್ ಲೈಟ್ ಬರುವಂತ ಸಿಸ್ಟಮ್ ಹೇಳ್ತೀನಿ ನಾನು. ನೋಡೋದು ಮನುಷ್ಯನ ಗಮನ ಬೇರೆ ಕಡೆ ಇರ್ತದೆ, ಯಾರು ದಿಟ್ಟಿಸ್ ನೋಡ್ತಿರ್ತಾರೆ. ಒಂದು ಟೊಯ್ ಸೌಂಡ್ ಒಂದು ಕಡೆ ಇಮಿಡಿಯೇಟ್ ಆಗಿ ಅದಕ್ಕೆ ಅಟೆನ್ಷನ್ ಹೋಗ್ಬಿಡುತ್ತೆ ರೆಡ್ ಲೈಟ್. ಸೊ ಆ ತರ ಸಿಸ್ಟಮ್ ಮಾಡಲಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಯೂಟರ್ ರೆಡಿಮೇಡ್ ಕಂಪ್ಯೂಟರ್ ಆ ಸಿಸ್ಟಮ್ ಅಳವಡಿಸಕ್ಕೆ ಒಂದು 2,000 ರೂಪಾಯಿ ಖರ್ಚಾಗ್ತದೆ, ಅಷ್ಟಬಹುದು, ಚೆಕ್ ಮಾಡಬಹುದು. ಬಟ್ ನಿಮ್ಮ ಪ್ರಕಾರ ಯಾಕೆ ಇಷ್ಟ ಬಾಂಗ್ಲಾದೇಶ ನಿರ್ಲಕ್ಷ್ಯದ ಏನಿದೆ ಯಾರ್ದು ಇಲ್ಲ. ಭಾಳ ಆದ್ರೆ ಇವು ಪೋಸ್ಟಿಂಗ್ ಮಾಡ್ತಾವಲ್ಲ ಲೋಕಲ್, ನೋಡಿ ಸರ್ ಇವು ನಮ್ಮವ್ರು ನಾಳೆ ಓಟ್ ಹಾಕ್ತಾರೆ, ಮತ್ತು ಅವ್ರನ್ನ ಬಾಂಗ್ಲಾದೇಶ ಅಂತಂದು ಹೊರ ಹಾಕಿದ್ರೆ ಮತ್ತು ಎಷ್ಟು 500 ಓಟ್ ಹೋಗ್ತವೆ, ಯಾರು ನಿಮಗೆ ಅವ್ರಿಗೆ ಎಲ್ಲ ಮೇಲಿಂದ ಎಲ್ಲ ಹೇಳ್ತಾರೆ. ಸೊ ಮೇಲಿಂದ ಒತ್ತಡ ಆಟೋಮೆಟಿಕ್ ಬರ್ತದೆ. ಸೊ ಹೀಗಾಗಿ ಅವು ಉಳ್ಕೊಳ್ಳಿಕ್ಕೆ ಕಾರಣ ಒಂದೇ ಪಾರ್ಟಿಯವ್ರು ಅಂತಿಲ್ಲ, ಎಲ್ಲ ಪಾರ್ಟಿಯವರು ಇದನ್ನು ಮಾಡೋದೆ. ಯಾರು ದುಡ್ಡು ಇರ್ತದೆ ಅವ್ರೇನು ಮಕ್ಕಳು, ಅವರು ಒಂದೇ ಪಾರ್ಟಿ ಅಂತ ಬ್ರ್ಯಾಂಡ್ ಆಗೋದಿಲ್ಲ. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ, ಯಾರು ಅವ್ರಿಗೆ ಅವ್ರ ರಕ್ಷಣೆ ಕೊಡ್ತಾರೆ, ಇಲ್ಲಿ ವಾಸ ಮಾಡ್ಲಿಕ್ಕೆ, ದುಡ್ಕೊಂಡ್ ತಿನ್ಲಿಕ್ಕೆ, ಅವ್ರಿಗೆ ಓಟ್ ಹಾಕ್ತಾರೆ. ಅವ್ರಿಗೆ ಒಂದೇ ಪಾರ್ಟಿ ಅನ್ನೋದಕ್ಕೆ ಅವ್ರಿಗೆ ಈ ದೇಶಕ್ಕೆ ಸಂಬಂಧ ಏನಿದೆ, ಯಾವ ಪಾರ್ಟಿ ಅವ್ರಿಗೇನಿದೆ, ಅವ್ರಿಗೆ ಯಾವ ಚೆನ್ನಾಗಿ ನೋಡ್ಕೋತಾರೆ, ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ, ಯಾರು ಅವ್ರಿಗೆ ಸಹಾಯ ಹಸ್ತ ಮಾಡ್ತಾರೆ, ರೇಷನ್ ಕೊಡಿಸ್ತಾರೆ, ಅದು ಮಾಡ್ತಾರೆ, ಮನಿ ಕೊಡಿಸ್ತಾರೆ, ಎಲ್ಲ ಹೆಲ್ಪ್ ಮಾಡೋರಿಗೆ ಅವರು ಓಟ್ ಹಾಕ್ತಾರೆ. ಆದ್ರೆ ಒಂದು ನಮ್ಮ ಜನನೂ ಕರ್ಸೋದಕ್ಕೆ ಕಾರಣ ಏನಂತೀರ? ನಮ್ಮಲ್ಲೂ ಯಾರು ದುಡಿಯಲ್ಲ. ನಮ್ಮಲ್ಲಿ ಮಾಲಕೀಯ ಪ್ರವೃತ್ತಿ ಇದೆ ನಮ್ಮ ಜನರಲ್ಲಿ. ಒಂದು 4 ದುಡ್ಡು ಬಂದ ಕೂಡ ಸಾವುಕಾರ ಆಗ್ಬಿಡ್ತಾನೆ, ನಾನ್ಯಾಕೆ ಅವನ ಹತ್ರ ಕೆಲಸಕ್ಕೆ ಹೋಗ್ಲಿ ಅಂತಾನೆ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ಬಾಲ್ಕೋಟ್ ಬಿಜಾಪುರದಲ್ಲಿ ಇನ್ಸ್ಪೆಕ್ಟರ್ ಆಗಿದೆ, CPI ಇದೆ. 1 ಎಕರೆ 2 ಎಕರೆ ಲ್ಯಾಂಡ್ ಇದ್ದವ್ರಿಗೆ ಸ್ಪ್ರಿಂಕ್ಲರ್ ಹಾಕಿ ಕೊಡ್ತಾ ಇದ್ರು, ಜನ ದುಡ್ಕೊಂಡ್ ತಿನ್ಲಿ ಅಂತ, ಸ್ವಂತ ಮಾಡ್ಕೊಳ್ಳಿ. ಅಲ್ಲಿ ಅವನು 1 ಎಕರೆ ಜಮೀನು ಇತ್ತು, ಅವ್ನು ಸ್ವಲ್ಪ ಹತ್ರ ಬರ್ತಿದ್ದ, ಸರ್ ನಮಗೆ ಒಂದು ಮಾತು ಹೇಳಿ BDOಗೆ. ಅವಾಗ BDO ಒಂದು ಮಾತು ಹೇಳಿ ಸರ್, ಅಲ್ಲ ನಮಗೆ ಸ್ಪ್ರಿಂಕ್ಲರು ಪೈಪ್ಲೈನ್ ಹಾಕಿ ಕೊಡ್ಲಿ, ಸ್ಕೀಮ್ದಾಗ ಮಾಡಿಕೊಡಿ. ನಾ ಹೇಳಿದೆ, ನೋಡಪ್ಪ ಹುಡುಗ SLC ಓದಿದ್ದಾನೆ, ಏನೋ ಮಾಡ್ಕೋತಾನಂತ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಪಾಪ ಅವ್ರು ಮಾಡಿಕೊಟ್ಟು. ಈ ನನ್ನ ಮಗ ಅಲ್ಲಿವರೆಗೂ ಇವ್ರು ಗೌಡ್ರ ಮನ್ಯಾಗ ಜೀದ್ದಾಳ ಇದ್ರು, ಇವ್ರ ಅಪ್ಪ ಇದ್ದ, ಇವ್ರ ತಾತ ಇದ್ದ, ಎಲ್ಲರೂ ಇದ್ರು. ಸ್ಪ್ರಿಂಕ್ಲರ್ ಬಂದ ಕೂಡಲೇ ತೋಟ ಭರ್ಜರಿ ತರಕಾರಿ ಬಂತು, ಬೆಳಿಲಿಕ್ಕೆ ಹತ್ತ, ದುಡ್ಡು ಬಂದು ಚೈನಿ ಶುರು ಆಯ್ತು. ಆಮೇಲೆ ಅವ್ರ ಅಪ್ಪ ದುಡಿಯೋದು ಬಿಟ್ಬಿಟ್ಟ, ಇವನು ದುಡಿಯೋದು ಬಿಟ್ಬಿಟ್ಟ. ಬೇರೆ ಅದ್ರಲ್ಲೇ ದುಡಿಯಾಕತ್ತಲ್ಲ, ಬೇಕಾಷ್ಟು ದುಡ್ಡು ಬರಾಗತ್ತ. ಆಮೇಲೆ ಒಂದ್ ದಿವಸ ಗೌಡ್ರ ಏನ್ ಮಾಡೋದು, ಅಲ್ಲಿ ಊರ್ ಗೌಡ ಭಾಳ ಒಳ್ಳೆಯ ಇದ್ದ. ಗೌಡ್ರ ಮನೆಗೆ ಇವ್ರಿಗೆ ತಲೆ ಅಂತ ದುಡ್ದಾರಲ್ಲ, ಅದಕ್ಕೆ ಇವನೇನು ಬಿತ್ತು ಟೈಮ್ನಲ್ಲಿ ಅಲ್ಲಿ ಮಳೆ ನೀರಾವರಿ ಇರುವುದಿಲ್ಲ. ಮಳೆಗಾಲದಲ್ಲಿ ಮಳೆ ಮೇಲೆ ಡಿಪೆಂಡು. ಅವನು 100 ಎಕರೆ ಅದು ಗೌಡಂದು ಜಮೀನು. ಸೊ ಬಿತ್ತಲಿಕ್ಕೆ ಮಳೆ ಮಧ್ಯಾಗ ಹದ ಇದ್ದಾಗ ಬಿತ್ತಬೇಕು ಅದನ್ನ 2 ದಿವಸದಲ್ಲಿ. ಅದಕ್ಕೆ ಇವನಪ್ಪ ಕೆಲಸ ಮಾಡ್ಯಾನಲ್ಲ, ಅದಕ್ಕೆ ಬಿತ್ತಾಕ 2 ದಿವಸ ಬಾರಪ್ಪ, ನೀ ಬಂದು ನಮಗೆ ಬಿತ್ತು ಕೊಡು, ಇಲ್ಲ ಭೂಮಿ ಒಣಗಿ ಬಿಡ್ತದೆ, ಹದ ಇದೆ, ಈಗ ಬಿತ್ತು ಕೊಡು ಅಂತ ರಿಕ್ವೆಸ್ಟ್ ಮಾಡಕ್ ಬಂದ. ಇವ ಒಳಗಿದ್ದ ಮನ್ಯಾಗ, ಗೌಡ್ರೆ ಎಷ್ಟು ಕೊಡ್ತೀರಿ ನಮ್ಮ ಅಪ್ಪಗೆ? ಏನಪ್ಪ ದಿನಗೂಲಿ ಏನಿದೆ ಅದು ಕೊಡ್ತೀವಿ, 500 ರೂಪಾಯಿ ಅದ. ಅವಾಗ 500 ರೂಪಾಯಿ ಕೊಡ್ತೀವಿ ಬಿತ್ತವ್ರಿಗೆ, 500 ರೂಪಾಯಿ ಕೊಡ್ತೇವೆ ಅಂತ. ದೊಡ್ಡ ಅಮೌಂಟ್ 200 ರೂಪಾಯಿ ಕೊಡ್ತೀವಿ. 200 ರೂಪಾಯಿ ಕೊಡ್ತೀವಿ ಅಂದ್ರೇನೆ 250 ರೂಪಾಯಿ ಕೊಡ್ತೀನಿ, ನೀನೇ ಬಾ ನಮ್ಮ ತೋಟಕ್ಕೆ. ಇದು ಗೌಡಗೆ ಬಹಳ ಇನ್ಸಲ್ಟ್ ಆಗ್ಬಿಡ್ತು. ಅವ ಗೌಡ ಪಾಪ ಹೋಗ್ಬಿಟ್ಟ. ಅವ್ರು ಹಿಂದ್ ವಾಲಿಕಾರ್ ಗಿಲಿಕಾರ್ ಇದ್ರಲ್ಲ ಗೌಡನಿಂದ, ಅವ ಅದು ಇಡೀ ಊರು ತುಂಬ ಸುದ್ದಿ ಮಾಡ್ದ. ನೋಡುವ ಮಗ ಹಿಂಗ ಗೌಡ್ರು ನನ್ನ ತೋಟಕ್ಕೆ ಬರ್ಲಿ, ದುಡಿಯಾಕ 250 ರೂಪಾಯಿ ಕೊಡ್ತೀರಿ ಅಂತಂದು. ಅದು ಗೌಡ್ರ ಅಭಿಮಾನಿಗಳು ಇರ್ತಾರಲ್ಲ, ಅವ್ರು ಹೋಗಿ ಪೈಪ್ ಹೊಡೆದ್ರು, ಮೊದಲು ಹೊಲದ ಪೈಪ್ ಹೊಡೆದ್ರು. ಇಲ್ಲ, ಸ್ಪ್ರಿಂಕ್ಲರ್ ಕಳವು ಮಾಡಿದ್ರು. ಬ್ರಾಸದ್ದು ಇರ್ತದ್ದು ಸ್ಪ್ರಿಂಕ್ಲರ್ಗಳು, ಆ ಸ್ಪ್ರಿಂಕ್ಲರ್ಗಳನ್ನೇ ಕಳೋದು. ಸ್ಪ್ರಿಂಕ್ಲರ್ ಕಳೋ ಅದಕ್ಕೇನೆ ಬಂದ, ಸ್ಟೇಷನ್ಗೆ ಓಡಿ ಬಂದ, ಸರ್ ಒಂದು ಸ್ಪ್ರಿಂಕ್ಲರ್ ಕಳೋ ಆಗ್ಯಾವ, ಯಾರೋ ಕಳವು ಮಾಡ್ಕೊಂಡು ಹೋಗ್ಯಾರ. ಆಯ್ತು, ಒಂದು ಕಂಪ್ಲೇಂಟ್ ಕೊಡು, FIR ಮಾಡು, ಮತ್ತು ನಾ BDO ಹೇಳ್ತೇನೆ, ಅದನ್ನು FIR ಆಗೈತಿ, ಇನ್ನೊಮ್ಮೆ ಹಾಕ್ಕೊಡ್ರಿ ಹೋಲಿ ತಿಳಿದು ಹೇಳ್ತೇನೆ. ಪಾಪ ಅವನು ಸರ್ ಹಂಗೆ ಹಾಕಕ್ಕೆ ಬರೋದಿಲ್ಲ ಅಂತ, ನಮ್ಮಲ್ಲಿ FIR ಆಗಿದ್ರಿ, ಕಾಪಿ ಕೊಡ್ತೀನಿ, ಆ ಗ್ರೌಂಡ್ ಮೇಲೆ ಹಾಕಿ ಅಂತಂದು. ಆಯ್ತು ಸರ್ ಕಳಿಸ್ಕೊಡ್ರಿ, ನಮ್ಮ FIR ತಂದು ಕೊಡ್ಲಿ. ಅವ ಆ ಗ್ರೌಂಡ್ ಮೇಲೆ ಮತ್ತೆ ಹಾಕಿಕೊಟ್ರು. ಅದು ನೆಕ್ಸ್ಟ್ ಟೈಮ್ ಎಲ್ಲ ಪೈಪ್ ಹೊಡೆದ್ಬಿಟ್ರು. ಅವಾಗ ನಾನು ಸ್ಪ್ರಿಂಕ್ಲರ್ ಕಳು ಆಯ್ತು ಅಂದ್ರೆ ನಾವು ಯಾರೋ ಕಳು ಮಾಡ್ಕೊಂಡು ಬಿಡು, ಬ್ರಾಸದ್ ಇರ್ತವೆ, ಕಳ್ತನ ಆಗಿರ್ಬೇಕು ನೋಡಿದ್ರೆ ನೆಕ್ಸ್ಟ್ ಒಂದು ತಿಂಗಳು ಬಿಟ್ಟು ಪೈಪ್ ಲೈನ್ ಎಲ್ಲ ಹೊಡೆದ್ಬಿಟ್ರೆ, ಕೊಡ್ಲಿ ತಗೊಂಡು ಎಲ್ಲ ಹೋದ್ಗಳು. ಆಮೇಲೆ ಮತ್ತೆ ಓಡಿ ಬಂದ, ಸರ್ ಎಲ್ಲ ಪೈಪ್ ಹೊಡೆದ್ಬಿಟ್ರೆ ಸರ್, ಒಂದು ಹೊಲ್ದಾಗಿರುವಂತ ಎಲ್ಲ ಪೈಪ್ ಕೊಡ್ಲಿ ತಗೊಂಡು ಹೊಡೆದ್ಬಿಟ್ರೆ. ಮಗನೇ ಹೋಗಿ ಕಾಯ್ಬೇಕು ನೀನು ನಮ್ಮ ತೋಟದಲ್ಲಿ ಅಂತ ಬೈದೆ. ನಾವು ಬೈದು, ಕಳ್ತನ ಮಾಡಿದ್ರೆ ಓಕೆ, ಕಳ್ತನ ಸ್ಪ್ರಿಂಕ್ಲರ್ ಕಳು ಅದು ಹಾಕಿಸ್ಕೊಟ್ಟಿ. ಈ ಪೈಪ್ ಅವ್ರು ಯಾಕೆ ಹಾಕೊಡ್ತಾರೋ ಅಂದ್ರೆ, ಪೈಪ್ ಡ್ಯಾಮೇಜ್ ಆದ್ರೆ ಅವ್ರು ಯಾಕೆ ಹಾಕೊಡ್ತಾರ? ಮಾಡಿ ಕೊಡೋದಿಲ್ಲ, ನೀನೇ ಹಾಕೋಬೇಕು ಅದನ್ನ. ಯಾಕೆ ಹಿಂಗೆ ಯಾರು ಮಾಡಿದ್ರೆ ಹಿಂಗೆ ಅಂದ್ಕೂಡನೆ ಆ ಬೀಟ್ ನಾವು ಕಾನ್ಸ್ಟೇಬಲ್ ಕರೆದೆ, ಏನಿದು ಒಂದು ಕತೆ ಅಂತ. ನಾವು ಬೀಟ್ ಹಾಕ್ತಿರ್ತ ಹಳ್ಳಿ ತಿಂಗಳಿಗೆ ಹೋಗಿ ಬರ್ಬೇಕು. ಅವಾಗ ಇವನ್ ಬೀಟ್ ನಾವು ಕತೆ ಹೇಳ್ದ, ಸರ್ ಈ ನನ್ನ ಮಗ
ಗೌಡ್ರಿಗೆ ಹಿಂಗೆ ಅಂದಾನೆ, ದುಡಿಯಾಕ ನಮ್ಮ ಹತ್ರ ಬಾ 250 ರೂಪಾಯಿ ಕೊಡ್ತೀರಿ ಅಂತ ಗೌಡ್ರಿಗೆ ಅಂದಾನೆ. ಅಂದ್ಕೂಡನೆ ಇದು ಯಾವುದು ಪ್ರಭಾವ ಯಾರಿಗೆ ಬಂತು ಸ್ವತಂತ್ರ, ಪೊಲೀಸರ ಬೂಟಿಗೆ ಲಾಟಿಗೆ ಅಂದ್ರಲ್ಲ, ಹಾಗೆ ಇದು ರೆವಲ್ಯೂಷನರಿ, ಸಾಹಿತ್ಯಿಕವಾಗಿ ರೆವಲ್ಯೂಷನರಿ ಆಡೋದು ಭಾಳ ಮೆಚ್ಕೋತೀವಿ. ಆದ್ರೆ ಜನ ಪ್ರಾಕ್ಟಿಕಲ್ ಆಗಿ ಮಾಡೋದು ಕಷ್ಟ. ಅದ್ರದ್ದು ರಿಪರ್ಕೇಶನ್ ಇದು, ಪೈಪ್ ಹೊಡೆದಿದ್ದು ಮಾಡಿದ್ದು. ಇದು 4 ದುಡ್ಡು ಬಂದ ಬೆಳೆದ್ರೆ ಆ ಗೌಡಗೆ ಬಾ ನಮ್ಮ ತೋಟಕ್ಕೆ ದುಡಿಯಾಕ ಮಗನೆ ಅಂತಂದ್ರೆ ಕೇಳ್ತಾರೆ ಊರ್ ಮಂದಿ. ಪರಿಣಾಮ ಹೆಂಗಾತ. ಆಮೇಲೆ ದುರಹಂಕಾರ, ಈ ನಮ್ಮಲ್ಲಿ ಈ ಮೆಂಟಾಲಿಟಿ ಬಹಳಷ್ಟು ಜನರಿಗೆ, ನಾನ್ಯಾಕೆ ದುಡಿಬೇಕು ನೋಡಿ ಸರ್ಕಾರ ಇದು. ಈಗ ನಮ್ಮಲ್ಲಿ ಇಷ್ಟು ಕಷ್ಟ ಇದೆ ತೋಟಗಾರಿಕೆ ಮಾಡೋರು, ಇಂಡಸ್ಟ್ರಿ ಮಾಡೋರಿಗೆ, ಹೊಲದಲ್ಲಿ ದುಡಿಯೋರಿಗೆ. ಅವ್ರಿಗೆ ಬೆಳಗ್ಗೆ ನಾಷ್ಟ ಮಾಡಿಸ್ಬೇಕು, ಟ್ರ್ಯಾಕ್ಟರ್ ಕೊಡಬೇಕು, ನಾಷ್ಟ ಮಾಡಿಸಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ 1 ತಾಸು ದುಡಿಯೋದು, ಮಧ್ಯಾಹ್ನದಾಗ ಮತ್ತೆ ರೆಸ್ಟು, 4 ಗಂಟೆಗೆ ಚಹಾ ಕೊಡಬೇಕು, ಮತ್ತು ಸಾಯಂಕಾಲ ಮತ್ತೆ ಹೋಗುವಾಗ ಅವರಿಗೆ ಒಂದು ಕ್ವಾರ್ಟರ್ ಬಾಟ್ಲಿ ಇದು ಕೊಟ್ಟು ಕೂಲಿ ಕೊಟ್ಟು ಕಳಿಸ್ಬೇಕು, 500 ರೂಪಾಯಿ ಕೂಲಿ. ಕ್ವಾರ್ಟರ್ ಬಾಟ್ಲಿ ಕೊಟ್ಟರೆ ನೆಕ್ಸ್ಟ್ ಡೇ ಬರೋವ. ಕ್ವಾರ್ಟರ್ ಬಾಟ್ಲಿ ಕೊಡದಿದ್ರೆ ಹೋರಿ ಸಾವುಕಾರ ನಮ್ಗೆ ಆಗೋದಿಲ್ಲ, ಹೋರಿ ಆಗೋದಿಲ್ಲ ನನಗೆ ಅಂದ್ಬಿಡೋ. ಯಾಕಂದ್ರೆ ಇಲ್ಲೆಲ್ಲ ಪುಗ್ಸಟ್ಟೆ ಅಕ್ಕಿ ಬರ್ತದೆ, ಪುಗ್ಸಟ್ಟೆ ಇದು ಬರ್ತದೆ. ಇವು ಮತ್ತೆ 2000 ರೂಪಾಯಿ ಈಗ ಅನೌನ್ಸ್ ಮಾಡಿದ್ದಾರೆ, ಅದು ದುಡ್ಡು. ಸೊ ಯಾವುದಾದ್ರೂ ಒಂದು ಗೌರ್ಮೆಂಟ್ ಫೆಸಿಲಿಟೀಸ್ ಇದ್ದೇ ಇರ್ತವೆ. ನಾವು ಕೊಡೋ ತಪ್ಪಂತ ಅನ್ನೋದಿಲ್ಲ, ಕೊಡ್ಲಿ ಬಡವರಿಗೆ. ನಾನು ಅದನ್ನ ಕ್ರಿಟಿಸೈಸ್ ಮಾಡೋದಿಲ್ಲ. ಬಡವ್ರು ಬೇಕು, ಅವಶ್ಯಕತೆ ಬೇಕು, ಕೊಡಬೇಕು. ಆದರೆ ಎಲ್ಲರಿಗೂ 2000 ಅಂದ್ರೆ ಹೆಂಗೆ? ಸಾವುಕಾರಿಗೆ 2000, ಶ್ರೀಮಂತರಿಗೆ 2000. ಈ ನಮ್ಮ ಅಪಾರ್ಟ್ಮೆಂಟ್ ನೋಡ್ರಿ, ಇಲ್ಲೆಲ್ಲ ಫ್ರೀ ಕೊಟ್ರ, ಕರೆಂಟ್ ಫ್ರೀ ಕೊಟ್ರ. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು ಒಂದು 40% ತುಂಬುದಿಲ್ಲ ಯಾರು. 200 ಯೂನಿಟ್ 2 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತಗೋತಾರೆ. ಅವ್ರಿಗೆ ಯಾಕೆ ಫ್ರೀ? ಇದು ಸರ್ಕಾರಕ್ಕೆ ಏನಾದ್ರು ತಲೆಗಿಲ್ಲ ಇದೇನಾ? ಏನಾದ್ರು ಗೌರ್ಮೆಂಟ್ ಏನಾದ್ರು ಯೋಚನೆ ಬೇಡವಾ? ಯಾರು ಕ್ವಾಲಿಫೈ ಇರ್ತಾರೆ ಅಂಥವ್ರಿಗೆ ಕೊಡ್ಲಿ, ಯಾರಿಗೆ ಬಡವ್ರು ಇದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಡ್ಲಿ ಅಲ್ವಾ? ನಾವು ಬೇಡ ಅನ್ನೋಲ್ಲ, ಕೊಡ್ಲಿಕ್ಕೆ ನಾನು ಬಡವ್ರ ಪರವಾಗಿ ಇರೋದು. ಅವಶ್ಯಕತೆ ಯಾರಿಗಿದೆ ಅಂಥವ್ರಿಗೆ ಕೊಡ್ಲಿ. ಈ ಶ್ರೀಮಂತರಿಗೂ ಬಸ್ ಫ್ರೀ, ಎಲ್ಲರಿಗೂ ಫ್ರೀ ಅಂತಂದ್ರೆ ಹೆಂಗೆ? ಯಾರಿಗೆ ಬಡವರು ಇದ್ದಾರೆ, ಯಾರ ಅರ್ಹತೆ ಇದೆ, ಯಾರಿಗೆ ಅನಿವಾರ್ಯತೆ ಇದೆ ಅಂಥವ್ರಿಗೆ ಕೊಡ್ಲಿ. ನಾವು ಕೊಡಕ್ ಬೇಡ ಅನ್ನೋದಿಲ್ಲ. ನಾವು ಬಿಟ್ಟಿ ಸ್ಕೀಮ್ ಅಂದ್ರೆ ಅದು ದಟ್ ಈಸ್ ರಾಂಗ್. ಬಡವ್ರಿಗೆ ಇನ್ಸಲ್ಟ್ ಮಾಡೋದಾಗೆ. ಈಗ ಪುಗ್ಸಟ್ಟೆ ಸ್ಕೀಮ್ ಏನಿದೆ ಅವು ಸ್ವಲ್ಪ ಲಿಮಿಟ್ನಲ್ಲಿ ಇರಲಿ. ಅವಶ್ಯಕತೆ ಇದ್ದವ್ರಿಗೆ, ಅನಿವಾರ್ಯತೆ ಇದ್ದವ್ರಿಗೆ, ಅಂಥವ್ರಿಗೆ, BPL ದವ್ರಿಗೆ ಅಂಥವ್ರಿಗೆ ಕೊಡ್ಲಿ, ಎಲ್ಲರಿಗೂ ಕೊಡೋದು ಬೇಡ. ಈಗ ನಮ್ಮಲ್ಲಿ ಹೇಳಿದ್ನಲ್ಲ ನಾನು, ಇಲ್ಲಿ 2 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತಗೊಂಡು 200 ರೂಪಾಯಿ ಸದ ಕಟ್ಟೋದಿಲ್ಲ ಅವ್ರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಬಂತು. ಆಗ ಮಕ್ಕಳೆಲ್ಲ ಫಾರಿನ್ದಾಗಿದ್ದಾರೆ. ಈ ಗಂಡ ಹೆಂಡತಿ ಅವರು 200 ಯೂನಿಟ್ಸ್ ಕೊಡೋದಿಲ್ಲ. ಸೊ ಆಟೋಮೆಟಿಕ್ ಫ್ರೀ ಬಂದ್ಬಿಡ್ತದೆ. ಸೊ ಈಗ ತಲೆಗಿಲ್ಲ ಇದೆ ಸರ್ಕಾರದವ್ರಿಗೆ. ಏನಾದ್ರು ಜೋಪಡಿ ಅವರಿಗೆ ಫ್ರೀ, ಇಲ್ಲಿ ಮಹಲ್ನಾಗ ಇರೋರಿಗೆ ಫ್ರೀ. ಅಲ್ಲ ಸರ್, ಡೆವಲಪ್ಮೆಂಟ್ ಉಪಯೋಗ ಮಾಡ್ಕೊಳ್ರಿ. ಈಗ ನೋಡಿ ಸಿಟಿ ಗ್ರೋತ್ ಏನಿದೆ, ನಮ್ಮ ಬೆಂಗಳೂರು ಸಿಟಿ ಗ್ರೋತ್ 78% ಸಿಟಿ ಗ್ರೋತ್ ಇದೆ. 78% ಏಷ್ಯಾದಲ್ಲೇ ನಂಬರ್ 1 ಈಗ ಬೆಂಗಳೂರು ಸಿಟಿ ಗ್ರೋತ್ ನಲ್ಲಿ. ಸಿಟಿ ಡೆವಲಪ್ಮೆಂಟ್ ಎಷ್ಟಿದೆ? 20% ಇದೆ. 78% ಗ್ರೋತ್ ಅಲ್ಲಿ 20% ಡೆವಲಪ್ಮೆಂಟ್ ಇದು ಎಲ್ಲಿ ಗ್ರೋತ್? 20% ಕಂಪೇರ್ ಮಾಡಂಗಿಲ್ಲ. ಈಗಂತೂ ದುಡ್ಡೇ ಇಲ್ಲ. ಈ ಸ್ಕೀಮ್ 1.5 ಲಕ್ಷ ಕೋಟಿ ದುಡ್ಡು ಹೋಗ್ತದೆ ಈ ಸ್ಕೀಮ್ ಸಲುವಾಗಿ, ಗ್ಯಾರಂಟಿ ಸ್ಕೀಮ್ ಸಲುವಾಗಿ 1.5 ಲಕ್ಷ ಕೋಟಿ. ಸೊ ಕೊಡ್ಲಿ, ಮಿನಿಮೈಸ್ ಮಾಡಲಿ. ಯಾರು ಅರ್ಹತೆ ಇದೆ, ಅನಿವಾರ್ಯತೆ ಇದೆ, ಯಾರು ಅದಕ್ಕೆ ಅವಶ್ಯಕತೆ ಇದೆ, ಎಲಿಜಿಬಲ್ ಇದ್ದಾರೆ ಅಂಥವ್ರಿಗೆ ಕೊಡಲಿ. ನಾವು ಬೇಡ ಅನ್ನೋದಿಲ್ಲ. ನಾನು ಆ ಸ್ಕೀಮ್ಗೆ ಅಪೋಸ್ ಮಾಡೋದಿಲ್ಲ. ಯಾಕಂದ್ರೆ ನಾವು ರಾಯಲ್ ಫ್ಯಾಮಿಲಿ ಮಕ್ಕಳೇನಲ್ಲ, ನಾವು ಬಡತನದಿಂದ ಬಂದಿವೆ. ಬಡವ್ರ ಕಷ್ಟ ನಮಗೂ ಗೊತ್ತಿದೆ, ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಅದು ಮಾಡಲಿ, ಒಳ್ಳೆ ಸ್ಕೀಮ್. ನಾವು ಯಾವ್ದು ಈ ಡಿಫ್ರೆನ್ಸಿಟಿವ್ ಚೆನ್ನಾಗಿದೆ. ಇಲ್ಲಿ 2 ಕೋಟಿ ಅಪಾರ್ಟ್ಮೆಂಟ್ ಅವ್ರಿಗೆ ಫ್ರೀ. ಅದೇ ಉದಾಹರಣೆ ಹೇಳಿದೆ ನಾನು. 2 ಕೋಟಿ ಅಪಾರ್ಟ್ಮೆಂಟ್ ಅವ್ರಿಗೆ ಕರೆಂಟ್ ಫ್ರೀ ಅಂದ್ರೆ ಹೆಂಗೆ? ಬಸ್ನಾಗ ನೋಡ್ರಿ, ಬಸ್ನಾಗ ಎಲ್ಲರೂ ಬೈತಿರ್ತಾರೆ, ಪುಗ್ಸಟ್ಟೆ ಹೋಗೋರು ಬೈತಿರ್ತಾರೆ. ನಾವು ಕೊಡೋ ಅಂತ ಕೇಳಿದೇವನ್ರಿ ಅಂತ ಕಂಡಕ್ಟರ್ ಜೊತೆ ಜಗಾಡ್ತಿದ್ರು. ಒಂದ್ಸಲ ನಾನು ಬಸ್ನಾಗ ಹೇಳ್ತೀನಿ, ಕಂಡಕ್ಟರ್ಗೆ ಒಬ್ಬ ಹೆಣ್ಮಗಳು ನಾವು ಪುಗ್ಸಟ್ಟೆ ಕೇಳಿದೀವ, ನಾವು ಕೊಡೋ ಅಂತ ಕೇಳಿದೇವೆ ಅವ್ರಿಗೆ. ಅವ್ರು ಕೊಟ್ಟಾರ ನಾವು ಉಪಯೋಗ ಮಾಡ್ಕೋತೀವಿ. ಕೊಡೆ ಅದನ್ನ ಶ್ರೀಮಂತರಿಗೆ ಮತ್ತೆ ಕೊಟ್ಟರೆ ಹಿಂಗಾಗುತ್ತೆ. ಶ್ರೀಮಂತರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಅದೇನೋ ನಿಜವಾಗ್ಲೂ ಮನೆಯಲ್ಲಿ ಕಷ್ಟ ಇರೋರಿಗೆ, ದುಡ್ಡಿರ್ಲಾರ್ದವ್ರಿಗೆ, ವಯಸ್ಸಾದವ್ರಿಗೆ, ಅನಿವಾರ್ಯತೆ ಅವಶ್ಯಕತೆ ಯಾರಿಗಿದ್ದವರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗ್ತದೆ. ಅವ್ರಿಗೆ ಅಷ್ಟೇ ಕೊಡ್ಬೇಕು. ಸೊ ಹೀಗಾಗಿ ಈಗೇನೋ ಹೊಸ ಮುಖ್ಯಮಂತ್ರಿಗಳು ಏನೋ ಒಂದು ಕ್ರಮ ತಗೊಂಡ್ತಾ ಇದ್ದಾರೆ. ಮಾಡಲಿ, ಒಳ್ಳೆ ಸ್ಕೀಮ್. ಎಲ್ಲ ಸ್ಕ್ರಿಪ್ಟೈಸ್ ಮಾಡಲಿ. ಎಲ್ಲ ಅನವಶ್ಯಕ ದುಡ್ಡು ಹಾಳಾಗೋದನ್ನ ಉಳಿಸಲ್ರಿ. ಅದೇ ದುಡ್ಡು ಡೆವಲಪ್ಮೆಂಟಿಗೆ ಬಳಸ್ಕೊಳ್ಳಿ. ಸರ್, ಹೀಗಾಗಿ ನಿಮ್ಮ ಪ್ರಕಾರ ಬಾಂಗ್ಲಾದೇಶದವ್ರು ಬರ್ಲಿಕ್ಕೆ ಕಾರಣ ನಮ್ಮ ಇಲ್ಲಿ ಕಾರ್ಮಿಕ ವ್ಯವಸ್ಥೆನೂ ಒಂದು ಕಾರಣ? ಕಾರ್ಮಿಕ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಬಹಳ ಒಂದೇ ಮಾತಂದ್ರೆ ಯಾರೂ ದುಡಿದಿಲ್ಲ. ಎಲ್ಲ ಕಾರ್ಮಿಕ ಸಂಘಟನೆ ಆಗ್ಬಿಟ್ಟಿದ್ದಾವೆ. ಆ ಕಂಪ್ನಿನೇ ಬಂದ್ ಮಾಡಿಸ್ತಾರೆ, ಇದನ್ನ ಹಾಳು ಮಾಡ್ತಾರೆ. ಅಲ್ಲಿ ಒಂದು ಕಾಲಕ್ಕೆ ಹರಿಹರ, ದಾವಣಗೆರೆ ಬಹಳ ಕಾಟನ್ಗೆ ಫೇಮಸ್. ಮ್ಯಾಂಚೆಸ್ಟರ್ ಅಂತಿದ್ರು. ಅಮೆರಿಕ ಮ್ಯಾಂಚೆಸ್ಟರ್ ಬಿಟ್ರೆ ನೆಕ್ಸ್ಟ್ ದಾವಣಗೆರೆ ಅನ್ನೋರು. ಎಲ್ಲ ಕಡೆ ಸ್ಟ್ರೈಕ್ ಮಾಡಿ ಎಲ್ಲ ಫ್ಯಾಕ್ಟ್ರಿಗಳು ಬಂದಾದು. ಎಲ್ಲರೂ ಇವತ್ತು ಒಂದು ಫ್ಯಾಕ್ಟ್ರಿ ಇಲ್ಲ ಅಲ್ಲಿ ದಾವಣಗೆರೆ, ಒಂದೊಂದು ಫ್ಯಾಕ್ಟ್ರಿ ಇಲ್ಲ. ಹರಿಹರ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿ ಸ್ಟ್ರೈಕ್ನಿಂದನೇ ಬಂದಾಗುದು. ಸುಮಾರು ಒಂದು 2 ಲಕ್ಷ ಜನ ದುಡಿತಾ ಇದ್ರಲ್ಲಿ. 2 ಲಕ್ಷ ಜನ ಎಲ್ಲ ಹೋಗ್ಬಿಟ್ಟು. ದಾವಣಗೆರೆ 2 ಲಕ್ಷ ಜನ, ಹರಿಹರದಲ್ಲಿ ಒಂದು 5,000 ಜನ ಎಲ್ಲ ಉಪವಾಸ ಬಿದ್ದು ಬೇರೆ. ಸೊ ಫ್ಯಾಕ್ಟ್ರಿನೇ ಬಂದಾವು ಎಲ್ಲ. ಬಾಂಬೆದಲ್ಲಿ ನೋಡಿ ನೀವು, ಬಾಂಬೆದಲ್ಲಿ ಅಲ್ಲಿನೂ ಹಾಗೆ. ಆ ಒಳ್ಳೆ ಉದ್ದೇಶ ಒಳ್ಳೇದಿರ್ಬೋದು,
ಆದರೆ ಅದರಿಂದ ಭಾಳಷ್ಟು ನೋಡ್ರಿ ಪ್ರೊಡಕ್ಷನ್ನ ಮಾಡೋದಿಲ್ಲ. 8 ತಾಸು ದುಡಿತೇವೆ, ನಮಗೆ ಇಷ್ಟು ಕೊಡಬೇಕು, ಇಷ್ಟು ಪ್ರಾಡಕ್ಟ್ ಬರಲಿ, ನಿಮ್ಮ ಫ್ಯಾಕ್ಟ್ರಿ ಲಾಸ್ ಬರಲಿ, ಫಾಯ್ದೆ ಬರಲಿ, ನಮಗೆ ಸಂಬಂಧ ಇಲ್ಲ, ನಮಗೇನು ಬೋನಸ್ ಕೊಡಬೇಕು, ನಮಗೇನು ಅಲ್ಲ. ಫ್ಯಾಕ್ಟ್ರಿ ಅವ್ರಿಗೆ ಪ್ರಾಫಿಟ್ನಾಗಿದ್ದರೆ ಕೊಡ್ತಾರೆ, ಲಾಸ್ನಾಗಿದ್ದರೂ ನಮಗೆ ಕೊಡಬೇಕು. ಯಾಕೆ ನೀವು ಫಾಯ್ದೆ ತೊಗೊಂಡಿಲ್ಲ, ಅವಾಗ ನಾವು ನಮಗೇನು ಕೊಟ್ಟಿರಿ ನೀವು ಅಂತ ಅವ್ರ ಜೊತೆಗೆ ಆರ್ಗ್ಯುಮೆಂಟ್ ಮಾಡಿದ್ರೆ ಅದಕ್ಕೇನು ವ್ಯಾಲ್ಯೂ ಇರ್ತದೆ? ಸರ್, ಬಾಂಬೆನೂ ಅತಿ ಹೆಚ್ಚು ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಇದ್ವಲ್ಲೂ, ಎಲ್ಲ ಹಾಳಾಗ್ಬಿಟ್ಟು. ಎಲ್ಲ ಹಾಳಾಗ್ಲಿಕ್ಕೆ ನಾಯಕರದ ಕಾರಣ. ಕಾರ್ಮಿಕರು ಪಾಪ ಬಿಡು, ಒಳ್ಳೆ ಇನ್ನೋಸೆಂಟ್ ಇರ್ತಾರೆ, ಅವಕ್ಕೆ ಹಾದಿ ತಪ್ಪಿಸ್ಬಿಡ್ತಾರೆ. ಈಗ ನಮ್ಮ ಕಾಫಿ ಎಸ್ಟೇಟ್ಗಳು ಬೀಳ್ಬಿಟ್ಟಿದಾವೆ ಸರ್, ಕಾಫಿ ಎಸ್ಟೇಟ್ಗಳು. ಇಲ್ಲ, ಅದು ಅದೇ ದುಡ್ಲಿಕ್ಕೆ ಹೋಗೋದಲ್ಲ, ಯಾರು ದುಡಿಲಿಕ್ಕೆ ಬರೋದಿಲ್ಲ. ಲೋಕಲ್ದವ್ರು ಯಾರು ದುಡಿಯಕ್ಕೆ ಬರೋದಿಲ್ಲ. ಲೋಕಲ್ದವ್ರಿಗೆ ಆರಾಮಿದ್ದಾರೆ, ಅವ್ರು ಏನು ಪ್ರಶ್ನೆ ಇಲ್ಲ. ಅವರು ಚೂರುಪಾರು ಜಮೀನು ಇರ್ತದೆ, ಅದನ್ನೇ ಈ ಸರ್ಕಾರದವ್ರದ್ದು ಒಂದಿಷ್ಟು ದುಡ್ಡು ಬರ್ತದೆ, ಅದನ್ನೇ ಬೆಳ್ಕೊತ ಅವರು ಆರಾಮಿದ್ದಾರೆ. ಆದರೆ ಇನ್ನೊಂದೇನಿದೆ, ಇವ್ರಿಗೆ ದುರಹಂಕಾರ ಇತ್ತು. ದುಡಿಯಕ್ಕೆ ಬರೋದಿಲ್ಲ. ಮಾಲಕರೇನು ಹೊಲದ ಮಾಲಕು, ತೋಟದ ಮಾಲಕು, ರಿಯಲ್ ಎಸ್ಟೇಟ್ ಮಾಲಕರು ಇದ್ರಲ್ಲ, ಇವರು ಭಾರಿ ಸೊಕ್ಕಿನ ಮಕ್ಕಳು. ಇವರೇನು ಅವ್ರನ್ನ ದುಡ್ಸೋತಿದ್ರು ಮುಂಚೆ, ಹೌದಾ? ಈಗ ಅದಕ್ಕೆ ಅವ್ರಿಗೆ ರಿಪೆಂಟ್ ಆಗಿದೆ. ಮಕ್ಕಳು ನೀವು ದುಡಿರಿ ಅಂತಾರೆ ಅವರು, ಕಾರ್ಮಿಕರು. ನಾವು ದುಡಿಯಾಕೆ ಹುಟ್ಟಿವ ನಿಮ್ಮ ಹೊಲ್ದಾಗ, ನಿಮ್ಮ ತೋಟದಲ್ಲಿ ದುಡಿಯಾಕೆ ಹುಟ್ಟಿವ ನಾವು ಅಂತ ಕೇಳ್ತಾರೆ. ಸೊ ಹೀಗಾಗಿ ಬಾಂಗ್ಲಾದ ವಲಸೆ ಜಾಸ್ತಿ ಆಗುತ್ತೆ. ಹೀಗಾಗಿ ಇಬ್ಬರು ಮತ್ತು ಅಹಂನಲ್ಲಿ ಆಮೇಲೆ ನಮ್ಮಲ್ಲಿ ದುಡಿಯೋ ಇದು ಕಡಿಮೆ ಆಗಿದೆ, ಕಾಯಕ ವೃತ್ತಿ ಕಡಿಮೆ ಆಗಿದೆ, ಮನಸ್ಥಿತಿ ಕಡಿಮೆ ಆಗಿದೆ. ಅದು ಮೆಂಟ್ಯಾಲಿಟಿ ದುಡ್ಕೊಂಡು ತಿನ್ಬೇಕಪ್ಪ ಯೋಚನೆ ಇಲ್ಲ. ಮುಂದೆ ನಮ್ಮೆಲ್ಲ ಹಿರಿಯರು ಅಂತಿದ್ರು, ಹರಾಮ್ ಕೂಳ್ ತಿಂದ್ರೆ ಹೊಟ್ಟಿಗೆ ಹತ್ತುದಿಲ್ಲ ಮಗನೇ, ದುಡ್ಡು ತಿನ್ನು ಅಂತಿದ್ರು. ತಿಂತಾರ, ಹೀಗಾಗಿ ಶುಗರು, BP ಎಲ್ಲಾನು ಬರ್ತದೆ. ಎಲ್ಲ ದುಡಿತಾ ಇದ್ರೆ ಯಾವ BP ಇರ್ಬೋದಲ್ಲ, ಯಾವ ಶುಗರ್ ಬರ್ತದೆ. ಸೊ ಹೀಗಾಗಿ ಬಾಂಗ್ಲಾ ವಲಸಿಗರು ಜಾಸ್ತಿ ಆಗ್ತಾ ಇದೆ. ಬಾಂಗ್ಲಾದವ್ರಲ್ಲಿ ಅಷ್ಟೇ ಇಲ್ಲ, ನಾರ್ತ್ ಈಸ್ಟ್ನವರು ಬರ್ತಾರೆ. ನಾರ್ತ್ ಈಸ್ಟ್ ಎಷ್ಟು ಜನ ನೋಡಿರಿ, ಪ್ರತಿಯೊಂದು ಹೋಟೆಲ್ ನೋಡಿರಿ, ಬರೀ ನಾರ್ತ್ ಈಸ್ಟ್ನವರು, ಹುಡುಗಿಯರು ಹುಡುಗರು ಎಲ್ಲರೂ ಅವರೇ. ಬೆಂಗಳೂರು ಸಿಟಿಯಲ್ಲಿ ಸುಮಾರು ನನಗನ್ಸ ಮಟ್ಟಿಗೆ ಒಂದು 10 ಲಕ್ಷ ಜನ ಅವರೇ ಇದ್ದಾರೆ. ಪ್ರತಿಯೊಂದು ಕೂಲಿ ಕಾರ್ಮಿಕರು, ಮನೆಯಲ್ಲಿ ಕೆಲಸ ಮಾಡೋರು ಎಲ್ಲ ನಾರ್ತ್ ಈಸ್ಟ್ನವರೇ. ಸೊ ಈಗ ನೀವು ಕೊನೆಯದಾಗಿ ಸರ್, ಈ ಬಾಂಗ್ಲಾ ವಲಸಿಗರ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರ ತನ್ನ ವಲಸಿಗರ ಬಗ್ಗೆ ನೋಡಿ, ಬಾಂಗ್ಲಾದೇಶದ ವಲಸಿಗರ ಬಗ್ಗೆ ನಿಷ್ಠುರವಾದ ಕ್ರಮ ತಗೋಬೇಕು. ಆಮೇಲೆ ಅವ್ರ ಆಧಾರ್ ಕಾರ್ಡ್ನ ಪ್ರತಿಯೊಂದು DCPಗಳಿಗೆ ಅವ್ರಿಗೆ ಆರ್ಡರ್ ಮಾಡಬೇಕು. ಗೃಹ ಮಂತ್ರಿಗಳು ಆರ್ಡರ್ ಮಾಡಿ ಸ್ಕ್ರೂಟ್ನಿ ಮಾಡಿ ಚೆಕ್ ಮಾಡಿ ಯಾರು ಇದ್ರೆ ಅವ್ರಿಗೆ ಡಿಪೋರ್ಟ್ ಮಾಡಲಿ, ಆ ದೇಶಕ್ಕೆ ಕಳಿಸ್ಲಿ. ಕೇಸ್ ಹಾಕೋದು ಬೇಡ. ಕೇಸ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಈಗ ನೋಡಿ, ನೈಜೀರಿಯಾದಿಂದ ನಾವು ಡ್ರಗ್ಸ್ ಬರ್ತಾರೆ, ಅವ್ರು ಬೇಕಂತ ಅವರೇ ಅವಾಗ ಎಸ್ ಯು ಪ್ಲೀಸ್ ಬುಕ್ ಮಿ ಕೇಸ್ ಅಂತಾರೆ. ಅಂದ್ರೆ ಇಲ್ಲಿ ಇರಾಕ್ ಮತ್ತೆ ಒಂದು 3 ವರ್ಷ ಇರ್ತಾರಲ್ಲ, ಇಲ್ಲೇ ಕೇಸ್ ಮುಗಿತಾನೆ ಇಲ್ಲೇ ಇರ್ಬೇಕು. 4 ವರ್ಷ ಇಲ್ಲೇ ಇರ್ತಾನೆ. ಒಳಗೆ ಹೋಗೋದೇ ಜಾಮೀನಲ್ಲಿ ಹೊರಗೆ ಬರೋದು, ಮತ್ತೆ ಇಲ್ಲೇ ಅಡ್ಡಾಡೋದು. ಅಮರ ಕೇಸ್ ಅವರೇ ರಿಕ್ವೆಸ್ಟ್ ಮಾಡ್ಕೋತಾರೆ, ಕೇಸ್ ಬುಕ್ ಮಾಡ್ರಿ ಅಂತ. ಏನ್ ಹೇಳ್ತೀರಾ? ಹೌದು, ಈ ಲೆವೆಲಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ಎಲ್ಲ ಕೇಸ್ ಹಾಕ್ಬಾರ್ದು, ಡಿಪೋರ್ಟ್ ಮಾಡ್ಬೇಕಿಲ್ಲ, ಅವ್ರ ದೇಶಕ್ಕೆ ಕಳಿಸ್ಬಿಡು. ದಟ್ ಈಸ್ ಓನ್ಲಿ. ಇದೇನಾಗಿದೆ ನಮ್ಮಲ್ಲಿ ಪೊಲೀಸರಿಗೆ ಮತ್ತು FRO ನಾನು ಮೈಸೂರಲ್ಲಿ DCP ಇದ್ದಾಗ, ನಾನು FRO ಕಮ್ DCP ಕಮ್ FRO ಅಲ್ಲಿ, ನಾನೇ FRO. ಸೊ ನನಗೆಲ್ಲ ಐಡಿಯಾ ಏನಿದೆ, ಎಲ್ಲ ನಾಲೆಜ್ ಇದೆ. ಆ FRO ಬಗ್ಗೆ ಏನಿದೆ, ಎಕ್ಸಿಸ್ಟು ಏನು, ಪಾಸ್ಪೋರ್ಟು ಎಕ್ಸ್ಚೇಂಜ್ ಮಾಡೋದು, ವೀಸಾ ಕೊಡೋದು, ಇವೆಲ್ಲರೂ ನಾವೇ ಎಂಟ್ರಿ ಮಾಡೋದು, ಎಕ್ಸಿಟ್ ಮಾಡೋದು ಎಲ್ಲ ನಮ್ಮದೇ ಇರ್ತದೆ. ಫಾರಿನ್ ರಿಲೇಷನ್ ಆಫೀಸರ್. ಇದು ನಮ್ಮಲ್ಲಿ ಡಿಪಾರ್ಟ್ ಲಿಸ್ಟ್ ಇರ್ತದೆ, ಯಾರ್ಯಾರ್ದು ಇಲ್ಲಿ ಎಕ್ಸೆಸ್ ಪಾಸ್ಪೋರ್ಟ್ ಡಿಬಾರ್ ಆಗಿದೆ, ಯಾರ್ದು ವೀಸಾ ಎಕ್ಸ್ಪೈರ್ಡ್ ಆಗಿದೆ, ಅವರೆಲ್ಲರೂ ಲಿಸ್ಟ್ ಇರ್ತದೆ. ಎಕ್ಸ್ಪೈರ್ ಆಗಿದ್ದು ಲಿಸ್ಟ್ ತೊಗೊಂಡು ನಮಗೆ ಕಳಿಸ್ತಾರೆ. ಅವರು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ, ಅಥವಾ ಕಮಿಷನರೇಟ್ ಕಳಿಸ್ತಾರೆ. ಅವರು ನಮ್ಮ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಅದು ಏನಾಯ್ತು ಅನ್ನೋದು ಯಾವನು ಚೆಕ್ ಮಾಡೋದಿಲ್ಲ, ಫೈಲೇ ಎತ್ತುವುದಿಲ್ಲ. ಅವನು ಮಹಾತ್ಮ ಲಿಸ್ಟ್ ಕಳಿಸಿ, ಅವನು FROದ ಒಬ್ಬ ನೋಡಲ್ ಆಫೀಸರ್ ಮಾಡಿ, ಇಲ್ಲೊಬ್ಬ ನೋಡಲ್ ಆಫೀಸರ್ ಮಾಡಿ, ಇಬ್ಬರಿಗೆ ಸೇರಿಸಿ ಇದು ಪರ್ಸ್ಯೂ ಮಾಡಿರಪ್ಪ ಏನಾಯ್ತು ಅಂತ ಅನ್ನೋದು ಕೋಆರ್ಡಿನೇಷನ್ ಇಲ್ಲ. ನಾನು ಯಾಕೆ ಮಾಡಲಿ, ನೀನು ಯಾಕೆ ಮಾಡಲಿ, ಅವನ ಕೆಲಸ ಅವ ಬರಲಿ, ಅವನ ಕೆಲಸ ಅವ ಬರಲಿ ಅಂತ. ಈಗ ಸರ್ಕಾರಿ ನೌಕರದಲ್ಲಿ ಈ ಈಗೋಯಿಸಮ್ದಿಂದ ಅವು ಏನೋ ಯಾವ ಕೆಲಸ, ನೈಜೀರಿಯಾದವರು ಇಲ್ಲೇ ಇರ್ತಾರೆ, ಬಾಂಗ್ಲಾದೇಶರು ಇಲ್ಲೇ, ಎಲ್ಲರೂ ಇಲ್ಲೇ. ಇಂಥ ಏನಾರು ಅನಾಹುತ ಆದಾಗ, ಟೆರರಿಸ್ಟ್ ಏನಾರು ಆ್ಯಕ್ಟಿವಿಟೀಸ್ ಆದಾಗ, ಯಾರಾಗಾರ ಏನು ಸಿಕ್ಕಾಗ ಅವಾಗ ಎಲ್ಲರೂ ಕಣ್ಣು ತೆಗೆಯೋದು. ಅಷ್ಟು ಮಂದಿ ಇದ್ದಾರೆ, ಎಷ್ಟು ಮಂದಿ ಇದ್ದಾರೆ, 5 ಲಕ್ಷ ಜನ ಇದ್ದಾರೆ, ಎಲ್ಲರೂ ಅವ್ರಿಗೆ ರಾಜಕೀಯ ಸವಲತ್ತು ಕೊಟ್ಟಾರೆ, ಹಾಗೆ ಈಗ ಬೊಬ್ಬೆ ಹೊಡೋದು. ಅಧಿಕಾರಿಗಳದೇ ಇದ್ರ ಕೆಲಸ. FRO ಆ್ಯಂಡ್ ಪೊಲೀಸ್ ಇಬ್ಬರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರೆ ಅವ್ರು ಯಾರೂ ಇಲ್ಲಿ ಉಳಿಯೋದಿಲ್ಲ.